ಚಂದ್ರ ಬಂದ ಮೇಲೆ ಒಂದು ಚಲೋ ದಿವಸ ನೋಡಿ ಕುಬ್ಸ ಕಾರ್ಯ ಮಾಡಿಬಿಡ್ತೀನಿ. ಅತ್ತಾಗ ನಿನಗೂ ತವ್ರ ಮನೆಗೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಅತ್ತಿ ನನ್ನ ತವ್ರ ಮನೆಗೆ ಕಳಿಸ್ತೀರಿ? ನಾವು ಹೋಗಂಗಿಲ್ರಿ ಅತ್ತಿ. ಅಯ್ಯ ಹಂಗಂದ್ರೆ ಹೆಂಗವ? ಮತ್ತು ತವ್ರ ಮನೆಗೆ ಡಿಲಿವರಿಗೆ ಹೋಗಬೇಕಲ್ಲ. ಇಲ್ಲ ಅತ್ತಿ, ನಾವು ಹೋಗಂಗಿಲ್ಲ, ನಾ ಇಲ್ಲೇ ಇರ್ತೀನಿ. ಇವ್ರನ್ನ ಬಿಟ್ಟು ಇಷ್ಟು ದಿನ ಆದೀನಿ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಅವ್ವ ಓ ಈಗ ಬಂದೆಪ್ಪ? ಆರಾಮ್ ಬಂದಿಲ್ಲಪ್ಪ? ಆರಾಮ್ ಬಂದ್ ನೋಡ್ಬಿ. ಮೊದ್ಲೇಕ ನೀನು ಹೆಂಡತಿ ಮಾತಾಡ್ಸಯ್ಯಪ್ಪ. ಒಂಟ ಗಾಲಿಲೆ ನಿಂತು ಬಿಟ್ಟ. ನೀ ಬರ್ತಿ ಬರ್ತಿ ಅಂತೇಳಿ ಕಾಕೊಂತ ಜಾತಕ ಪಕ್ಷಿಗತೆ ಕಾಕೋತ ನಿಂತ ನೀನು ಹೆಂಡತಿ. ಮೊದ್ಲೇಕ ಆಕಿನ ಹೋಗಿ ಮಾತಾಡ್ಸ. ರಶ್ಮಿ ಆರಾಮದಿಯಾ? ಆರಾಮದೇನೆ. ಅಲ್ರಿ ಒಂದು ಮುಂಜಾನೆ ನಾನು ನೀವು ಬರ್ತೀನಿ ಅಂತ ಹೇಳಂದ್ರಿ. ನಾನು ನಿಮ್ಮ ದಾರಿ ಕಾಯಕತ್ತೀನಿ. ಆಗ ಬರ್ತಾರ ಈಗ ಬರ್ತಾರಂತೆ, ಈಗ ಬಂದು ಮೆಟ್ಟಿಗೆ ಹಚ್ಚಿದ್ರು ನೀವು. ನಮ್ಮ ಜೊತೆ ಕಾರ್ನಾಗ ಕರ್ಕೊಂಡ್ ಬಂದ್ರಾತ ಅಂತೇಳಿ ನಾನ ತಡಿಪ ಹೋಗುನಂತ ಹುಡುಗನ ದವಾಖಾನೆ ತೋರಿಸ್ಕೊಂಡ ಅಂತೇಳಿ ಅಂದೆವ. ಹೇಳಾಕತ್ತೀನಪ್ಪ, ಒಟ್ಟೆ ಕೇಳ ಒಳ್ಳ. ಇನ್ನೂ ಬರ್ಲಿಲ್ಲ ಅಂತ ಕುಂತು ಬಿಟ್ಟ ನೋಡು. ಹೊಟ್ಟಿಗೆ ಏನು ತಿಂದಿಲ್ಲ ನೋಡು, ಹಂಗ ನಿಂತ ನೋಡು. ಗಂಡ ಬರೋ ದಾರಿನ ಕಾಯಕತ್ತಿದ್ಲು ನೋಡಪ್ಪ. ನಾನು ನಿನ್ನ ಹೆಂಡತಿಗೆ ಕುಬ್ಸ ಮಾಡ್ತೀವಿ, ತವ್ರ ಮನೆಗೆ ಹೋಗಂದ್ರೆ ವಾಲ್ಯ ಅಂತ ನೋಡು. ಇಲ್ಲೇ ಬಾಣೆತನ ಮಾಡಿಸ್ಕೊಂತಾಳಂತ ನೋಡಿ ನಿನ್ನ ಹೆಂಡತಿ. ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಬೇಕಂತ ತುದಿಗಾಲ ಮ್ಯಾಗಿರ್ತಾರ. ನಿನ್ನ ಹೆಂಡತಿ ನೋಡಿದ್ರೆ ವಾಲ್ಯ ಅಂತ ನೋಡಪ್ಪ. ನಾ ಬಂದೇನಲ್ಬೇ, ಅದಕ್ಕೆ ಹೋಗಕ್ಕೆ ಒಲ್ಲೆ ಅಂತಾಳ. ಅದಕ್ಕೆ ಈ ಸತಿ ನಾನು ಒಂದು 3 ತಿಂಗಳ ರಜೆ ಹಾಕಿ ಬಂದೀನಿ. ಆಯ್ತು, ಡೆಲಿವರಿಗೆ ತವ್ರ ಮನೆಗೆ ಹೋಗೋದ ಬೇಡ, ನಿನ್ನ ಇಚ್ಛಾದ ಪ್ರಕಾರ ಇಲ್ಲೇ ಇರುವಂತೆ ನನ್ ಕೂಡ. ಅವ್ರಪ್ಪ ಅವ್ರವ್ವ ನೋಡು, ತೀರ ಮಗಳನ್ನ ಡೆಲಿವರಿಗೂ ಕಳಿಸ್ಲಿಲ್ಲ ಅಂದಾರಪ್ಪ. ನಾವಲ್ಲೇ ಅಂದ್ರೆ ಏನು ಅನ್ನಂಗಿಲ್ರಿ, ನಾ ಹೋಗಂಗಿಲ್ಲ. ಅವ್ರೇನು ಅನ್ಕೊಳಂಗಿಲ್ಲ ಅಲ್ರಿ. ಆಯ್ತು ತಗೋ, ಹಂಗಾದ್ರೆ ನಾನು ನಿಮ್ಮ ಮನೆಗೆ ಹೋಗ್ತೀನಿ. ಅಲ್ಲೇ ನಿಮ್ಮ ಅಣ್ಣನ ಹೆಂಡತಿದು ಬಾಣೆತನ ನಾ ಮಾಡಿ ಬರ್ತೀನಿ. ಮತ್ತು ನಿನ್ನ ಬಾಣೆತನ ಮಾಡೋರು ಯಾರು? ಅತ್ತಿ ನಾದಿನಲ್ಲ, ನಾ ಮಾಡ್ತೀನಂತ. ಕೂಸಿನ ಕಟ್ಕೊಂಡು ಹೆಂಗೆ ಬಾಣೆತನ ಮಾಡ್ತೀವ? ಪಾಪುನ ಎತ್ಕೊಳಕ್ ನಾ ಅದೀನಿ, ಅನ್ನ ಅದನ, ನಾವೆಲ್ಲ ಮಾಡ್ತೀವಿ ತಗೋಬೇ. ಆಯ್ತು ತಗೋರಪ್ಪ, ಇನ್ನೇನು ಮುಗೀತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಹೌದಿಲ್ಲವ? ಈಗಾರ ಖುಷಿ ಆತನವ? ರಶ್ಮಿ ನಡಿ ನಡಿ. ಯಪ್ಪ ಕೈ ಕಾಲು ಮಕ್ಕ ತಕೊಂಡ್ ನಡ್ರಿ. ಪಾಪ ಬಸ್ರೇನ್ ಮಗಳು ಹೊಟ್ಟೆ ಹಸ್ಕೊಂಡು ಹಂಗ ನಿಂತತಿ, ಊಟ ಮಾಡಿ ನಡ್ರಿ. ಈಗ ಖುಷಿ ಆತಾ? ಹ್ಮ್ ಭಾಳ ದಿನದ ಮ್ಯಾಗ ಗಂಡ ಹೆಂಡತಿ ಮಕ್ಕ ನೋಡಕತ್ತಾರ. ನಡಿ, ನಮ್ದೇನೈತಿ ಕೆಲಸ, ಒಳಗೆ ಹೋಗಿ ನಡ್ರಿ. ಅತ್ತಿರಿ ಒಂದ್ ಸ್ವಲ್ಪ ಶಾಗಿ ಬಸ್ ಬಿಡ್ಲೇರಿ. ಹಾ ಅತ್ತಿರಿ ಒಂದ್ ಸ್ವಲ್ಪ ಬರ್ತೀರೇನ ಒಳಗೆ? ಬಂತಡಿವ. ಕರೆ ಅಂದ್ರೆ ನಾನು ಬಿಟ್ಟು 3 ತಿಂಗಳು ಎಲ್ಲಿ ಹೋಗಂಗಿಲ್ಲ, ಹೌದಿಲ್ಲ? ನಿಮ್ನ ಬಿಟ್ಟಿರೋಕೆ ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತಾ? ಅದು ನನಗೂ ಗೊತ್ತಾಗತ್ತ. ಏನು ಮಾಡಲಿ, ನನ್ನ ಕೆಲಸನ ಅಂಥದ್ದೈತಿ. ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದೆ, ನನಗೆ ಬ್ಯಾಡ ಅನ್ನಿಸ್ತು. ಯಾಕಂದ್ರೆ ಅಲ್ಲಿ ವಾತಾವರಣ ನಿನಗೆ ಹೋಗ್ಬೇಕು, ಮತ್ತು ಅಲ್ಲಿ ಏನು ಕಿನ್ನರ ಆದ್ರೆ ಹೌದಿಲ್ಲ, ನಮ್ಮವ್ರು ಅನ್ನೋರು ಇರಂಗಿಲ್ಲ. ಅದಕ್ಕೆ ಇಲ್ಲೇ ಬಿಟ್ಟು ಹೋದೆ. ಅದಕ್ಕೆ ಅನ್ನೋದು ಮಿಲ್ಟ್ರಿಯಾಗ ಇರೋರು ಮದುವೆ ಆಗ್ಬಾರ್ದು ಅಂತೇಳಿ ಬಿಟ್ಟು ಹೋಗ್ಬಿಡ್ತೀರಿ ನೀವು. ನಮ್ಗೆ ಎಷ್ಟು ಕಷ್ಟ ಅನ್ಸುತ್ತೆ ಗೊತ್ತಾ? ಮತ್ತು ಹಂಗಾರೆ ನನ್ನ ಯಾಕೆ ಮದುವೆ ಆದಿ? ಬೇರೆದವ್ರ ಮದುವೆ ಆಗ್ಬೇಕಿಲ್ಲ? ಇದನ್ನ ಹಾಕ್ರು ಹೇಳಂದ್ರೆ ಹೇಳ್ತಿರಲ್ಲ. ನಾನು ಬಿಟ್ಟು ನೀವು ಒಂದು ಸೆಕೆಂಡ್ ಎಲ್ಲೂ ಹೋಗ್ಬಾರ್ದು. ಅಲ್ಲಿ ಗೆಳೆಯರು ಕರೆದ್ರೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೋಗಕ್ಕೆ ಹೋಗ್ಬಾರ್ದು ನೀವು. ಆ ಥರ ಹೋಗಂಗಿಲ್ಲ. ನಡಿ ನಡಿ, ಊಟ ಮಾಡಿ ನಡಿ. ಅದನ್ನು ರಶ್ಮಿ ಗುಂಡ್ಗುಂಡಗೆ ಚಂದ ಕಾಣಕತ್ತಿ ನೋಡು. ನನ್ನ ಮಗಳು ಜೋರಾಗ್ಯದಾಳ ನೋಡಿಲ್ಲಿ, ನಾ ಕೈ ಇಡನೆ ಹೆಂಗೆ ಒದ್ದಾಡಕತ್ಲು. ನಿಮಗೂ ಹೆಣ್ಮಗುನ ಇಷ್ಟನಾ? ನನಗೂ ಹೆಣ್ಮಗು ಕಂಡ್ರೆ ಇಷ್ಟ ರೀ. ಪಾಪು ಒದ್ದಾಡಕತ್ತೀನಿ ನೋಡ್ರಿ. ನಮ್ಮಪ್ಪ ಅನ್ನೋದು ಗೊತ್ತಾಗಿರ್ಬೇಕು ಅದಕ್ಕೆ ಪಾಪುಗೆ. ಹೊಟ್ಟೆಗಿರೋ ಮಗುಗೂ ತಂದಿ ಸ್ಪರ್ಶ ಗೊತ್ತಾಗತ್ತಂತ. ಆಮೇಲೆ ಮಾತಾಡಕಂತ್ರಿಪ್ಪ, ಮೊದಲೇ ಊಟ ಮಾಡಿ ಬರ್ರಿ. ರೇಷ್ಮೆ ಬಾ ಬೇ, ಮಾತಾಡೋದು ಹಿಂದೆಗಡೆ ಇದ್ದೇ ಇರ್ತೈತಿ. ಬಾರಿ ಅವ ಹಂಗ ಇದ್ದಾಕಿರಲ್ಲ, ಬಾ ನೀನು. ರೇಣುಕಾ, ಅಲ್ಲಿ ಮನ್ಯಾಗ ಮಾಡಿರ್ತೀರವ, ಇಲ್ಲಿ ಬಂದು ಕೆಲಸ ಮಾಡೋದಂದ್ರೆ ವಜ್ಜೆ ಅನ್ಸಂಗಿಲ್ಲ. ಅದ್ರ ಬೇರೆ ನೀನು ಹೋಗಿ ಪಾರ್ಲರ್ ತೆಗಿಬೇಕು. ಬ್ಯಾಡ್ ಬಿಡವ, ಯಾರನ್ನಾರು ಕೆಲಸದಾರನ್ನ ಹಚ್ಕೋತೀನಿ ನಾನು. ಯಾಕೆ ಇಷ್ಟೆಲ್ಲ ತೊಂದರೆ ತಗೋತೀರಿ? ದಡ ಮರಿ ಕೆಲಸದಾರರು ಸಿಗ್ತಾರೆ ಇಲ್ಲಂತಲ್ಲ, ಆದ್ರೆ ಮನೆಯವ್ರು ಆದಂಗೆ ಹಾಕಾರನ. ನೀವೆಲ್ಲಾರು ಕಷ್ಟ ಕಾಲಕ್ಕಾಗಿರಿ, ಈಗ ನಿಮ್ಮ ಕಷ್ಟ ಕಾಲಕ್ಕೆ ನಾವು ಆಗೋದು ಬೇಡೇನ? ಬರೋಬ್ಬರಿ ಹೇಳಿದೀನಿ ನೋಡ್ರಿ ರೇಣುಕಾ ನೀನು. ಅಮ್ಮ ಊಟ ಮಾಡಿ ಬರ್ರಿ ನೀವು. ಇವು ಅಲ್ಲಿ ಬಿಡುವ, ಯಾಕ ಹೊಟ್ಟಿನೂ ಹಸಿವಾಗಿಲ್ಲ, ಒಂಥರ ವಾಂತಿ ಬಂದಂಗೆ ಆಗುತ್ತೆ. ಬ್ಯಾಡ್ ಬಿಡು ನನಗೆ. ನೀವೆಲ್ಲ ಬೇಡ ಅಂದ್ರೆ ನಾವು ಬಿಡಾರಲ್ಲ. ಇಂಥ ಹೊತ್ನಾಗ ಸರಿಯಾಗಿ ಊಟ ಮಾಡ್ಬೇಕು. ಬರ್ರಿ ಊಟ ಮಾಡಿ ಬರ್ರಿ. ಒಲ್ಲೆ ಅಂದ್ರೂ ಬಿಡಾರಲ್ವ ನೀವು. ನನ್ನಿಂದ ನಿಮ್ಗೆಲ್ಲ ವಜ್ಜೆ ಬಿಡವ. ಹೊಳಮ್ಮ ಅನ್ನಕ್ಕೆ ಹೋಗ್ಬೇಡ್ರಿ ನೀವು. ಈ ಮಾತಂದ್ರೆ ನಮಗೂ ಮನ್ಸಿಗೆ ಬಾ ಬೇಜಾರಾಕೈತಿ. ಏನು ಮಾಡೋದು, ನನಗಂಕರು ಕುಂತಲ್ಲಿ ಕುಂದ್ರಕ ಬ್ಯಾಸ್ರು ನೋಡು. ನಾನು ಆಚಿಕಿಂದ ಈಚಿಕ ಓಡಾಡೋಕೆ ಮನ್ಯಾಗ ಸರ್ ಅವರು ಹಂಗೆ ಮಾಡ್ತಾರೆ. ಮನೆ ಬಂದ್ರಂದ್ರೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತೆ. ನೀವು ಅಂಕರು ಎಲ್ಲ ಮಾಡಿ ಇಡ್ತೀರಿ, ನನಗೇನು ಕೆಲಸನೇ ಇಲ್ಲಂಗಾಗೈತಿ. ಸರ್ ಅಂಕರು ಹೇಳ್ಬಿಟ್ರ, ಎಲ್ಲಿ ಹೋಗೋಂಗಿಲ್ಲ ಎಲ್ಲಿ ಬರೋಂಗಿಲ್ಲ, ಮನ್ಯಾಗ ಕಟ್ಟು ಕುಂದ್ರಸ್ದಂಗೆ ಆಗೈತೆ ನನಗೆ. ಈ ಹೊತ್ನಾಗ ನೀವೆಲ್ಲಿ ಅಡ್ಡಾಡ್ಬಾರ್ದು, ಆರಾಮಾಗಿ ರೆಸ್ಟ್ ಹೋಗ್ಬೇಕು. ಬರ್ರಿ ಊಟ ಮಾಡಿ ಬರ್ರಿ. ಆರ್ತಿ ಮಗುಗನ ಚಂದ ಐತಂತವ, ಅಮ್ಮ ಹೇಳಿದ್ಲು. ಅಯ್ಯೋ ಮನ್ಯಾಗ ಬಂದು ವರ್ಣನೆ ಮಾಡಿದ್ದ ಮಾಡೋಣ. ಎಷ್ಟು ಚಂದ ಐತಿ ಕೂಸು, ಎಷ್ಟು ಚಂದ ಐತಿ ಕೂಸು, ಪೈಲ್ವಾನ್ ಆಗೈತಿ, ಕೊತ್ವಾಲ್ ಆಗೈತಿ ಅಂತ ಹೇಳಕತ್ತಿದ್ರಿ ಅಮ್ಮಾರ. ಭಾರತಿ ಗಂಡ ಈಗ ಬುದ್ಧಿ ಕಲ್ತಾನ, ಅವನು ಬಿಡ್ಬೇಕಂತ ಹೇಳಿ ಮಾಡೀನಿ. ಫೋನ್ ಹಚ್ಚೀನಿ, ಇವತ್ತು ಬಂದು ಬಿಟ್ಟು ಹೋರಿ ಅಂತ ಹೇಳಿ. ಮತ್ತೆ ನಿಮ್ಮ ಅಡ್ಡಾದಾಗ ಬಿದ್ದಾರ ಅಂದ್ರೆ ಸುದ್ದಾಗ್ಲಾರ್ದ ಇನ್ನೇನು ಪದ ಹಾಡ್ಯಾರ. ನನಗೇನು ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ.
ಆದ್ರೆ ಅವ ಭಾಳ ಅನ್ಯಾಯ ಮಾಡಿದ್ನ, ಅದಕ್ಕೆ ಸಿಟ್ಟು ಬಂದು ಅವ್ನು ಹೋಗಿ ಅಲ್ಲಿ ಒಗದು ಬಂದಿದ್ದು. ಈಗ ನೋಡು ಆಕೆ ರುಕ್ಮವನು ತಾನ ದಾರಿ ಬಂದಾಳ, ಹಂಗ ಬುದ್ಧಿ ಕಲಿಸ್ಬೇಕವ. ಮತ್ತೆ ಏನಾತವ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆಲ್ಲ? ಇನ್ನೊಂದು 10-15 ದಿನ ಬೇಕ್ರಿ ರಿಸಲ್ಟ್ ಬಿಡಾಕ ಏನೇನಾಗತ್ತ ನೋಡ್ಬೇಕ್ರಿ. ಏನವ ತಂಗಿ ಸಕ್ಕುಬಾಯಿ, ಆರಾಮದಿಯಾ? ನೀವು ಅಕ್ಕ, ಇವ್ರು ನಮ್ಮ ತಾಯಿಯವರು. ಓ ಹೌದ್ರಿ, ಬರ್ರಿ ಕೂಡ್ ಬರ್ರಿ. ನಾನು ನಿಮ್ಮನ್ನ ಒಮ್ಮೆ ನೋಡಿದ್ದಿಲ್ಲಲ್ಲ, ಅದಕ್ಕೆ ಯಾರು ಅಂತ ಕೇಳಿದೆ. ಬರ್ರಿ ಆರಾಮಿಲ್ಲ ಅಂತ ಹೇಳಿ ಹೋದ್ಲ. ಸಾರಿಗೆಡಿ ಆರಾಮ ಇಲ್ಲ ಅಂತೇಳಿ ಹಂಗ ಅಂದಿನಿ. ಹಿತ ಸ್ಥಿತಿಯಾಗಿ ನೀನು ಬಿಟ್ಟು ಬಂದ್ಬಿಟ್ಟ ನೋಡುವ ಈಕಿ. ಅದಕ್ಕೆ ಶಿಸ್ತ ಬೇರೆ. ಬಾವ ನಿಮ್ಮ ಗಂಡುಗಳನ್ನ ಹೌದು ಅಲ್ಲ ಎಲ್ಲ ಮಾಡ್ಯಾರ, ಎಲ್ಲ ಜೋಪಾನ ಜತ್ನ ಮಾಡ್ಯಾರ. ನೀವು ಇಂಥ ಹೊತ್ನ್ಯಾಗ ಆಕೆ ಸಕ್ಕುಬಾಯಿನ ಬಿಟ್ಟು ಬರ್ತಾರನ ಅಂತ ಶಿಸ್ತ ಬೇಯ್ದು ನೋಡ್ರಿ. ನನಗೇನಾಗಿದ್ದಿಲ್ಲ, ಬರೀ ಒಂದಿಟ್ಟು ಆರಾಮಿದ್ದಿದ್ದಿಲ್ಲ, ಜ್ವರ ಒಂದಿಟ್ಟು ಮಸ್ತ್ ಕೆರಿದ್ವಾ. ಹಿಂಗಾಗಿ ತಂಗಿ ಫೋನ್ಯಾಗ ಹೇಳಿದೆ, ಓಡಿ ಬಂದ್ಬಿಟ್ಟ ನೋಡ ಬದುಕ್ನ. ಅದಕ್ಕೆ ಬೈದೆ, ಹುಚ್ಚಿ ಹೇಳ ಏನು ಚೆನ್ನಾಗಿದ್ದೀವಿ, ಇಂಥ ಹೊತ್ನ್ಯಾಗ ಅಕ್ಕನ ಬಿಟ್ಟು ಬರ್ತಾರನ ಅಂತ ಬೇದೆ. ಪರವಾಗಿಲ್ಲ ಬರ್ರಿ ಕೂಡ್ ಬರ್ರಿ. ಹ್ಞೂನವ, ನಾನು ನೀನು ನೋಡಿದ್ದಿಲ್ಲ, ಫೋನ್ಯಾಗ ತೋರಿಸಿದ್ಲ ನಿನ್ನ ಫೋಟೋನ. ಏ ಚಲೋ ಆತು ಬಿಡವ, ದೇವ್ರು ಒಳ್ಳೇದು ಮಾಡ್ಯಾನ. ಸರ್ ಎಲ್ಲಾರ್ದು ಪ್ರೀತಿ ನೋಡಿದ್ರು, ದೇವ್ರು ನೋಡ್ಗ ಈ ವಯಸ್ಸಿನ್ಯಾಗ ನಿಮಗೂ ಚಲೋ ಮಾಡಿದ. ಅದಕ್ಕೆ ಮತ್ತೆ ನೀನು ತಾಯಿ ಇಲ್ಲಾರ್ದಕ್ಕೆ ನಾನು ತಾಯಿ ಸ್ಥಾನದ ನಿಂತ್ಕೊಂಡು ಒಂದಿಟ್ಟು ಬಾಯ್ಕಿ ಬುತ್ತಿ ಅದು ಮಾಡ್ಕೊಂಬಂದೆ ತಂಗಿ. ಇವ್ರು ಯಾಕೋ ಒಂದು ನಮೂನಿನ ಮಾತಾಡಕತ್ತಾರ. ಇವ್ರ ಮಾತಿನ ದಾಟಿನ ಬೇರೆ ಐತ್ವಾ ಅದೇನು? ನನಗೂ ಹಂಗ ಅನ್ಸಕತ್ತೈತಕ್ಕ. ಇವ್ರು ಏನೋ ಒಂದು ಹುಣ್ಣಾರ ಇಟ್ಕೊಂಡ್ ಬಂದಾರಂಗೆ ಕಾಣ್ತಾರವ. ಏಕದಮ್ಕ ಇಬ್ರು ಬಿಟ್ಟು ಹೋದ್ರು. ಈಗ ಏಕದಮ್ಕ ಈಗ ಒಬ್ಬಕ್ಕೆ ಓಡಿ ಬಂದಾಳ. ಏನೋ ಒಂದು ಐತಿದ್ರ ಅದು. ನಾನು ಬೇದಿನ ಅಲ್ಲ ಪಾಪ, ಆಕಿ ಎಲ್ಲ ಕೆಲಸ ಹೆಂಗೆ ಮಾಡ್ಕೋಬೇಕು, ಒಬ್ಬೇಕಿನ ಬಿಟ್ಟು ಹೆಂಗೆ ಬಂದ್ಬಿಟ್ಯವ ನೀನು ಅಂತೆ. ನಿಮ್ಮ ಅಕ್ಕಗೆ ತೊಂದರೆ ಆಗಂಗಿಲ್ಲನ ಅಂತ ಭಾಳ ಬೇದೇನ್ರಿ ನಾನು. ನನಗೇನು ತೊಂದರೆ ಅಂತ ಏನಿಲ್ಲ. ನಮ್ಮ ಹಳೆಯರ ಹೆಂಡತಿಯರಿದ್ರಲ್ಲ, ಅವರೆಲ್ಲ ನೋಡ್ಕೊಂಡ್ರಿ. ನಾನು ಏನೂ ತೊಂದರೆ ಅಂತೂ ಆಗಿಲ್ಲ. ಪಾಪ ನೀವು ಯಾಕೆ ಕಷ್ಟ ತಗೊಂಡು ಅಷ್ಟು ದೂರಿಂದ ಬರಕ್ಕೆ ಹೋದ್ರಿ? ನಮ್ದು ಹೆಂಗೋ ನಡೆದ ನಡೀತಿತ್ತಲ್ಲ. ಅಯ್ಯ ಹಂಗಂದ್ರೆ ಹೆಂಗವಾ ತಂಗಿ? ಇಂಥ ಹೊತ್ನ್ಯಾಗ ಒಬ್ರ ಇರಬಾರ್ದವ. ನಡಿ ಹೇಳು, ಒಬ್ರು ಹಿರಿಯರು ಮುಂದಿರ್ಬೇಕು. ಅದಕ್ಕೆ ನಮ್ಮ ಮಗಳನ್ನ ಕರ್ಕೊಂಡು ನಿಂದಲೇ ಇಲ್ಲ ನೋಡು. ಹಂಗ ನನ್ನ ಕಾಲ ನಿಂದಿಸ್ಕೊಡ್ಲಿಲ್ಲ. ಹಿಂಗಂತೇಳಿ ನಡಿಯುವ ಮೊದ್ಲೇಕ್ ಹೋಗೋಣ ಅಂತೇಳಿ ಬಂದ ಬಿಟ್ನಿವ ನಾನು. ನೋಡು ರೇನು, ಆಕೆ ಮಾತು ಹೆಂಗದವು ಒಂಥರ ಯಾಕೋ ತುಂಬಾ ಅತಿರೇಕವಾಗಿ ಮಾತಾಡಕತ್ತಿಲ್ಲ ಆಕಿ. ಹೌದಕ್ಕ, ಏನೋ ಒಂದು ಇಟ್ಕೊಂಡ್ ಬಂದಾರ ಅವರು. ಸುಮ್ಮನೆ ನಿಂತೆ ಸುಕೃತಿ, ಹೋಗು. ಅಕ್ಕ ಹೆಂಗಾದ್ರು ಊಟ ಕೂತಾಳ, ಹೋಗು. ಬಾಯ್ಕಿ ಬುತ್ತಿ ಅದು ತಂದಿನಲ್ಲ, ಹೋಗು ಅಕ್ಕ ಹಚ್ಕೊಂಡ್ಬರು. ಈಗೇನು ಬ್ಯಾಡ ಬಿಡ್ರಿ, ಮಧ್ಯಾಹ್ನ ಊಟ ಮಾಡೋಲ್ರಕ್ಕ. ಈಗ ಹೆಂಗಾದ್ರೂ ಊಟ ಮಾಡಾಕತ್ತಾರ, ಮತ್ತೆ ಮಧ್ಯಾಹ್ನ ತಿನ್ನೋಲ್ರಕ್ ಬಿಡ್ರಿ. ಅಯ್ಯ ಬಾಯ್ಕಿ ಹೆಣ್ಮಾಳು, ಈಗ ಮಾಡ್ಕೊಂಡ್ ಬಂದಿನಿ, ತಿನ್ನೋಳಕ್ ಬಿಡತ್ತೆ ಹಿಂಗಿ. ಇರ್ಲಿ ಬಿಡ್ರಿ, ಈಗ ಹೆಂಗಾದ್ರು ಪ್ಲೇಟ್ನಾಗ ಹಾಕೊಂಡ್ಬಿಟ್ಟಿನಿ, ಮಧ್ಯಾಹ್ನ ಹಾಕೊಂಡು ತಿಂತೀನಿ ಬಿಡ್ರಿ. ಸರಿ ರೀ ದೊಡ್ಡಮ್ಮ, ನಾವಿನ್ ಬರನ್ರಿ. ಕೆಲಸ ಮಾಡಕ್ ಬಂದಿದ್ರಿ ನಾವ? ಚಲೋ ಆತ್ ತಗೋ. ದೇವ್ರು ನಿಮ್ಗೂ ಒಳ್ಳೇದು ಮಾಡ್ಲಿವ. ನೋಡು ಎಷ್ಟು ಹಚ್ಕೊಂಡಿರಿ ನೀವು. ಅವ್ರು ನಿಮ್ದು ಮಾಡ್ಯಾರ, ನೀವು ಅವ್ರದ್ದು ಮಾಡಕತ್ತೀರಿ. ದೇವ್ರು ಒಳ್ಳೇದು ಮಾಡ್ತಾನ. ನೀವೇನು ದಿನ ಕೆಲ್ಸಕ್ಕೆ ಬರಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಮಾಡ್ತೀವಿ ತಗೋ. ಹೌದು, ನಾವೆಲ್ಲ ಮಾಡ್ತೀವಿ ತಗೊಳ್ರಿ, ನೀವೇನು ಬರಕ್ಕೆ ಹೋಗ್ಬೇಡ್ರಿ. ನಮ್ಮ ಅಕ್ಕನ ನಾವು ಬಿಟ್ಟು ಹೋಗಿಂದ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ. ಪರವಾಗಿಲ್ಲ ಬಿಡ್ರಿ. ಹೋಗಿ ಹೊಳೆ ಬಂದಾರಂದ್ರೆ ಏನೋ ಒಂದು ಐತಿದ್ರ ಅದು. ದೊಡ್ಡಮ್ಮರ ಹೋಗಿ ಹೊಳೆ ಬಂದಾರಂದ್ರೆ ಏನೋ ಒಂದು ಹುಣ್ಣಾರು ಇಟ್ಕೊಂಡು ಬಂದಾರ. ಒಂದು ಸ್ವಲ್ಪ ನೀವು ಹುಷಾರಿಂದ ಇರ್ರಿ. ಅವ್ರು ತಂದು ಅಡುಗೆ ಎಲ್ಲ ಊಟ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಮತ್ತು ನನ್ನ ಮ್ಯಾಲೆ ತಪ್ಪು ತಿಳಿಬೇಡ್ರಿ. ಯಾಕೋ ನನ್ನ ಮನಸ್ಸಿಗೆ ಹಂಗತಿ ಅನ್ಸಾಕತ್ತೈತಿ. ಇಲ್ಲ ನನಗೂ ಅದು ತಲೆ ಬಂತು. ಸರಿ ಆಯ್ತಾ, ಹಾಗೆ ಮಾಡ್ತೀನಿ. ಯವ್ವ ಏನೋ ಇವರು ಪಿಸು ಬುಸು ಅಂತ ಮಾತಾಡಕತ್ತಾರಲ್ವೇ? ಏನಾರ ಯಾಕೆ ಮಾತಾಡೋಲ್ರಕ್ಕ ಬಾ, ಇವತ್ತೈತಿ. ಸಕ್ಕುಬಾಯಿ ಹೊಟ್ಟೆನ ಕೂಸಿ ದಾರಿನ ಮಾಡಿಬಿಡ್ತೀನಿ ಇವತ್ತು. ಆಕೆ ಕೂಸು ನಾ ಮುಂಜಾನೆ ಬೆಳಗ್ಗೆ ಕಾಣಂಗಿಲ್ಲ ತಗೋ, ಮನ್ಪಾಲ್ ಮಾಡ್ತೀನಿ ನಾ. ಸರಿ ರೀ ದೊಡ್ಡಮ್ಮ, ನಾ ಬರ್ತೇವೆ ತಗೋರಿ.